ಅಕ್ರೂರ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೇ ತಿಳಿಸಿ. ಮಹಾಪ್ರಭು, ಕಡಿದಡವನು ನಾಂ ದುರುಳ್ಳರ, ಕಡಿದಡವನು ನಾಂ ದುರುಳ್ಳರ, ಕಡಿದಡವನು ನಾಂ ದುರುಳ್ಳರ, ಕಡಿದಡವನು ನಾಂ ದುರುಳ್ಳರ, ಪರಮ ಪಾಪಿಗಳು ಹಿಡಿಗೆ ಸಿಕ್ಕಿದರೆ, ಪರಮ ಪಾಪಿಗಳು ಹಿಡಿಗೆ ಸಿಕ್ಕಿದರೆ ಹಿಡಿದು ನೇತರ ಒಡಲನು ಬಗೆವೆ, ಹಿಡಿದು ನೇತರ ಒಡಲನು ಬಗೆವೆ, ಅಡಿವಳ್ ಮೆಟ್ಟೆ ಪುಡಿ ಪುಡಿ ಬೊಟ್ಟೆ, ಅಡಿವಳ್ ಮೆಟ್ಟೆ ಪುಡಿ ಪುಡಿ ಬೊಟ್ಟೆ, ಉಣ್ಣ ಮಣ್ಣವನ್ನು ತುಂಡರಿಸುವೆನ, ಕಡಿದಿಡುವೆನು ನಾಂ ದುರುಳ್ಳರ, ಕಡಿದಿಡುವೆನು ನಾಂ ದುರುಳ್ಳರ, ಕಡಿದಿಡುವೆನು ನಾಂ ದುರುಳ್ಳರ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದರು. ಮತ್ತೇನಪ್ಪಣೆ ಪ್ರಭು? ಬಲೆ ಅಕ್ರೂರ, ತಮ್ಮ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಗಿದೆ. ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಪ್ರಭು. ಕುತೋರ್ಮ, ಪ್ರಭು, ನಮ್ಮ ರಾಜ್ಯದಲ್ಲಿ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವಿರಿ ಹಾಗೂ ಸಾಮಂತ ರಾಜರೆಲ್ಲ ಸಕಾಲಕ್ಕೆ ಕಬ್ಬ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವ ಪ್ರಭು. ಕತ್ತಲೆ ಎದ್ದಿದೆ ಮುದಗಳು, ಕತ್ತಲೆ ಎದ್ದಿದೆ ತರಿಸಿ ಕಾತರಿಸುವ ಪರಮಾಜೀವ ಸೈನ್ಯವ ಮತ್ತೆ ಬಿಡಿದಿದೆ ನಮ್ಮ ಸೈನ್ಯ, ಮತ್ತೆ ಬಿಡಿದಿದೆ ನಮ್ಮ ಸೈನ್ಯ. ವರರಾಜರಂ ಶರ ಹಿಡಿದು ಬರದು ಜಯಿಸುವ ರಾಜ್ಯವ. ಬುಪ್ಪ ಲಾಲಿ ಸನ್ನೆಯೋ ಅಗವನೀಗ ಬುಪ್ಪ ಲಾಲಿ ಸನ್ನೆಯೋ ಮುತ್ತೋ ತಿರುಪ ಸೈನ ಎತ್ತಾವದರ ಬಡ್ದೆ ಮತ್ತು ತಿರುಪ ಸೈನ ಎತ್ತಾವದರ ಗದ್ದೆಯಿಂದಲೇ ನಾನು ಬಡಿದಿ ಓಡಿಸುವೆ. ಬುಪ್ಪ ಲಾಲಿ ಸನ್ನೆಯೋ ಅಗವನೀಗ ಬುಪ್ಪ ಲಾಲಿ ಸನ್ನೆಯೋ ಬಿಡಿಯುತ್ತ ಕೆಡುಕರ ಬಡಗಾರ ಮುರಿವೆ, ಬಿಡಿಯುತ್ತ ಕೆಡುಕರ ಬಡಗಾರ ಮುರಿವೆ, ಹೊರೆಯಾನೆ ನಿಮ್ಮಯ ಅಡಿಗಲ ಬುಪ್ಪ ಲಾಲಿ ಸನ್ನೆಯೋ ಅಗವನೀಗ ಬುಪ್ಪ ಲಾಲಿ ಸನ್ನೆಯೋ. ಪ್ರಭು, ಧರಾತಲವಂತೆ ನಡೆಸುವಂತ ಬಲಭದ್ರ ದೇವ, ನಮ್ಮ ಸೈನಿಕರು ಶತ್ರುಗಳನ್ನ ಹುಟ್ಟಡಗಿಸಿ ಸದಾ ಜಯವನ್ನೇ ಪಡೆದು ಬರುತ್ತಿರುವರು. ಮತ್ತೇನ ಪಡೆ ಮಹಾಪ್ರಭು? ಕುತೋರ್ಮ, ನಿನ್ನ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಗಿದೆ. ನೀವು ನಿಮ್ಮ ಪೀಠವನ್ನು ಅಲಂಕರಿಸಿ. ಅಕ್ರೂರ, ಕೃತೋರ್ಮ, ಪ್ರಭು. ಸಮನಾರಿಯರೈ ಸಮನಾರಿಯರೇ, ಬಾಪು ಬಾಪು ನಮ್ಮ ಶೂರರೇ, ಬಾಪು ಬಾಪು ನಮ್ಮ ಶೂರರೇ, ಬಾಪು ಬಾಪು ನಮ್ಮ ಶೂರರೇ. ಮೀರಿ ಮೆರೆಯುವೆ ಎನ್ನ ಲೋಕದಿ, ಮೀರಿ ಮೆರೆಯುವೆ ಎನ್ನ ಲೋಕದಿ, ವೀರಾಶೂರಾದಿ ಪಾಲಕರ, ವೀರಾಶೂರಾದಿ ಪಾಲಕರ ನಿಮ್ಮಯ ಬೆಂಬಲ ಎನಗಿರುವಲ್ಲಿ, ನಿಮ್ಮಯ ಬೆಂಬಲ ಎನಗಿರುವಲ್ಲಿ, ದರೆಯನ್ನು ಆಡುವೆ ವೈಭವದಿ, ದರೆಯನ್ನು ಆಡುವೆ ವೈಭವದಿ, ದರೆಯನ್ನು ಆಡುವೆ ವೈಭವದಿ. ಬಾಪು ಬಾಪು ನಮ್ಮ ಶೂರರೇ, ಬಾಪು ಬಾಪು ನಮ್ಮ ಶೂರರೇ, ಬಾಪು ಬಾಪು ನಮ್ಮ ಶೂರರೇ. ಅಕ್ರೂರ, ಮಹಾಪ್ರಭು, ನಿನ್ನಂತ ಚತುರನಾದ ಮಂತ್ರಿ ಇರಲು, ಕುತವರ್ಮನಂತ ವೀರ ಶೂರನಾದ ಸೇನಾಧಿ ಇರಲು, ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಒಂದು ಕೊರತೆ ಎಂದರೇನು? ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಪ್ರಭುಗಳಿಗೆ ಜಯವಾಗಲಿ. ಚಾರಣೆ, ಸಮಾಚಾರವೇನು?
ದುರ್ಯೋಧನ ಚಕ್ರವರ್ತಿ ಬರುತ್ತಿರುವರು. ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಚಕ್ರವರ್ತಿ ಬರುತ್ತಿರುವನೇ, ಆದರದಿಂದ ಸ್ವಾಗತಿಸಿ. ಅಪ್ಪಣೆ. ಗುರುದೇವ ನಮಸ್ಕರಿಸುವೆನು. ಮಂಗಳವಾಗಲಿ ದುರ್ಯೋಧನ, ನೀನಿನ್ನು ನಿನ್ನ ಪೀಠವನ್ನು ಅಲಂಕರಿಸಿ. ಆಗಬಹುದು ಗುರುದೇವ. ಯಾರಲ್ಲಿ ರಾಜವರ್ತ ನರ್ತಕಿಯನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲ ವಿಶಾರದೆ, ನೀನೇ ಸಕಲ ಕಲ ವಿಶಾರದೆ, ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ, ಕಿವಿಗಿಂಪಿನಾದ ಗಾನಸುದೆ, ಕಿವಿಗಿಂಪಿನಾದ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಸೇರಿ, ಶ್ರುತಿರಾಗ ತಾಳ ಲಯವೆಲ್ಲ ಸೇರಿ, ನಾದದೆ ಮೋದದೆ ಮೈಮನ್ನ ತನಿಸುವ, ನಾದದಿ ಮೋದದಿ ಮೈಮನ್ನ ತನಿಸುವ, ನಾದದೆ ಮೋದದಿ ಮೈಮನ ತನಿಸುವ, ನಾದದಿ ಮೋದದಿ ಮೈಮನ ತನಿಸುವ, ನಾದದಿ ಮೋದದಿ ಮೈಮನ ತನಿಸುವ, ನಾದದಿ 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 ಮೋದದಿ 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 ಮೈಮನ 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 ತನಿಸುವ 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 ತನಿಸುವ. ನಾದದಿ 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 ಮೋದದಿ 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 ಮೈಮನ 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 ಮೈಮ ತನಿಸುವ 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 ತನಿಸು, ನಾದದಿ ಮೋದದಿ ಮೈಮನ ನಾದದಿ ಮೋದದಿ ಮೈಮನ ತನಿಸುವ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ ಸಮಯವಿದೆ ಸಮಯವಿದೆ. ಯಾರಲ್ಲಿ ಏನಪ್ಪಣೆ ರಾಜ ನರ್ತಕರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ನನ್ನ ದುರ್ಯೋಧನ. ಗುರುದೇವ ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮವಾಗಿದ್ದಾರೆ ಗುರುದೇವ. ನೀನು ಬಂದ ವಿಚಾರವನ್ನು ತಿಳಿಸುವಂತವನಾಗು. ಗುರುದೇವ
ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆ ಗುರುದೇವ. ದುರ್ಯೋಧನ, ಗುರುದೇವ, ನಾನು ನಿನ್ನ ಪಕ್ಷವನ್ನು ವಹಿಸಿ ನಿನ್ನ ಯುದ್ಧದಲ್ಲಿ ಬೆಂಗಾವಲಾಗಿ ನಿಲ್ಲುವನು. ನೀನಿನ್ನು ಹೊರಡುವಂತವನಾಗು. ಆಗಬಹುದು ಗುರುದೇವ. ಅಕ್ರೂರ, ಕೃತವರ್ಮ, ನಾನು ವಾಯುವಿಹಾರಕ್ಕೆ ಉದ್ಯಾನವನಕ್ಕೆ ಹೋಗಿ ಬರುತ್ತೇನೆ. ರಾಜ್ಯದ ಕಡೆ ಎಚ್ಚರ. ಪ್ರಭು. ಈಗ ನನ್ನ ದ್ವಾರಕ ಯಾತ್ರಾ ಸಫಲವಾಯಿತು. ಆ ಕಪಟ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೇನು, ವಹಿಸದಿದ್ದರೇನು? ಎಲೆಯಲವೋ ದ್ವಿತೀಯ ಪಾಂಡವರೇ, ಓರ್ಕರೆದು ಬರುತ್ತಿರುವ ನನ್ನ ಮೆಚ್ಚಿನ ಹುಟ್ಟಿನ ಗದೆಗೆ ಯಾರಾದರೂ ಅಡ್ಡ ಬಂದರೆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾ ಯಾದವ ಸೈನ್ಯ, ದಂತ ಮೋಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ದಂತ ಮೋಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಕರ್ಣ ಶಕುನಿ ಸೈನ್ಯವಾದಿ ಮಹಾರಥಿಗಳು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಕರ್ಣ ಶಕುನಿ ಸೈನ್ಯವಾದಿ ಮಹಾರಥಿಗಳು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಭೀಮನನ್ನು ಕೀಳಲೆಂದು ಜನ್ಮ ಹೊರಟರು, ವರ್ತನ ಶಿರ ಕಡಿಯಲೆಂದು ಮಿತ್ರ ಕರ್ಣರು. ಭೀಮನನ್ನು ಕೀಳಲೆಂದು ಜನ್ಮ ಹೊರಟರು, ವರ್ತನ ಶಿರ ಕಡಿಯಲೆಂದು ಮಿತ್ರ ಕರ್ಣರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಅನರ್ಥವಾಯಿತಲ್ಲ. ನನ್ನ ಅಣ್ಣನಾದ ಬಲಭದ್ರ ದೇವನು ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡುವೆನೆಂದು ವಚನವನ್ನಿತ್ತಿರುವನು. ನನ್ನ ಅಣ್ಣನಾದ ಬಲಭದ್ರ ದೇವನೇನಾದರೂ ಆ ದುರ್ಯೋಧನನ ಪರವಾಗಿ ನಿಂತರೆ ಆತನನ್ನು ಜಯಿಸಲು ಸಾಧ್ಯವೇ? ಪಾಂಡವರು ಯುದ್ಧದಲ್ಲಿ ಜಯಿಸುವರೆ? ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಮಾಡಲೇಬೇಕಲ್ಲ. ಇರಲಿ, ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ನನ್ನ ಅಣ್ಣನು ವಾಯುವಿಹಾರಕ್ಕೆಂದು ಹೋಗುವಾಗ ಆ ಗೋವು ಆತನನ್ನು ಹಿಂಬಾಲಿಸುವಂತೆ ಮಾಡಿ ಒಂದು ಸಣ್ಣ ಕಲ್ಲಿನಿಂದ ಗೋವನ್ನು ಹೊಡೆದ ಮಾತ್ರಕ್ಕೆ ಮೃತಪಡುವಂತೆ ಮಾಡುವನು. ಅದರ ಪಾಪ ಪರಿಹಾರಕ್ಕಾಗಿ ನನ್ನ ಅಣ್ಣನು ನನ್ನ ಬಳಿಗೆ ಬಂದೇ ಬರುವನು. ಆಗ ಆತನಿಗೆ ಅದರ ಪಾಪ ಪರಿಹಾರಕ್ಕಾಗಿ 21 ದಿನ ಭೂಪ್ರದಕ್ಷಿಣೆಗಾಗಿ ಕಳಿಸುವೆನು. ಅವನು ಹಿಂದಿರುಗಿ ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಪರಿಸಮಾಪ್ತಿಗೊಳಿಸುವೆನು. ಏನಿದು? ಒಂದು ಗೋ ಉದ್ಯಾನವನವನ್ನು ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಇದಕ್ಕೆ ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ಓಡಿಸೋಣ. ಹೇ ಪಶು, ದೂರ ಸರಿ. ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಪಶು ಹಸುನಿಗೀತೆ. ಇದರ ಪಾಪ ಪರಿಹಾರವಾಗಿ ಯಾರನ್ನೂ ಕೇಳಲಿ. ಅಯ್ಯೋ, ಹೌದಾ? ಜೀವಿತವ ಪಾಳುಗೈದ ಮಂದ ಮನುಜ, ಭವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಜೀವಿತವ ಪಾಳುಗೈದ ಮಂದ ಮನುಜ,
ಗೋವು ಕೊಂದ ಪಾಪವು ಎನ್ನ ಬಿಡುವುದೇ, ಗೋವು ಕೊಂದ ಪಾಪವು ಎನ್ನ ಬಿಡುವುದೇ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ, ಜೀವಿತವ ಬಾಳು ಬೈದ ಮಂದ ಮನುಜ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಲೋಕದಲ್ಲಿ ಎನ್ನ ಕಂಡು ಸುಮ್ಮನಿರುವರೆ, ಲೋಕದಲ್ಲಿ ಎನ್ನ ಕಂಡು ಸುಮ್ಮನಿರುವರೆ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ, ಜೀವಿತವ ಬಾಳು ಕೈದ ಬಂದ ಮನುಜ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ, ಪವಕರನ ಧ್ಯಾನಿಸುತ್ತ ಪಾಪ ಕಳೆಯುವೆ. ಅಯ್ಯೋ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಹಸಿನುಗಿದೆ. ಇದರ ಪಾಪ ಪರಿಹಾರವಾಗಿ ಯಾರನ್ನು ಕೇಳಲಿ? ಇರಲಿ. ಕೃಷ್ಣ, ಕೃಷ್ಣ ಎಲ್ಲಿರುವೆ? ಬೇಗ ಬಾ ಕೃಷ್ಣ. ಅಣ್ಣ, ನಮಸ್ಕರಿಸುವೆನು. ಮಂಗಳವಾಗಲಿ ಕೃಷ್ಣ. ಅಣ್ಣ, ನನ್ನನ್ನು ಇಷ್ಟೊಂದು ಜಾಗೃತಿಯಾಗಿ ಸ್ಮರಿಸಲು ಕಾರಣವೇನಣ್ಣ? ಕೃಷ್ಣ, ನಾನು ವಾಯುವಿಹಾರಕ್ಕೆಂದು ಉದ್ಯಾನಕ್ಕೆ ವನಕ್ಕೆ ಬಂದಾಗ ಒಂದು ಗೋವು ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ಅದಕ್ಕೆ ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ಓಡಿಸೋಣವೆಂದು ಹೋದಾಗ ಗೋವು ಹಸುನೀಗಿದೆ. ಇದರ ಪಾಪ ಪರಿಹಾರವಾಗಿ ಏನಾದರೂ ತಿಳಿಸು ಅಣ್ಣ, ಗೋಹತ್ಯೆ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತ ಪಾಪಂ. ಅಣ್ಣ, ಗೋಪಾಲಕರಾದ ನಾವುಗಳು ಗೋಹತ್ಯೆ ಮಾಡುವುದೇ ಇದು ಮಹಾಪಾಪವೇ ಅಲ್ಲವೇ? ಹೌದು ಕೃಷ್ಣ, ಇದರ ಪಾಪ ಪರಿಹಾರವಾಗಿ ಏನಾದರೂ ತಿಳಿಸು ಕೃಷ್ಣ. ಅಣ್ಣ, ಇದರ ಪಾಪ ಪರಿಹಾರಕ್ಕಾಗಿ ನಮ್ಮ ಗುರುಗಳಾದ ಸಾಂದೀಪನ ಮಹರ್ಷಿಗಳು ಹೇಳುತ್ತಿದ್ದರು, ಗೋಹತ್ಯೆಯನ್ನು ಮಾಡಿದ ಮನುಷ್ಯನು ಗೋಹತ್ಯೆಯ ಪಾಪ ಪರಿಹಾರಕ್ಕಾಗಿ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಅನೇಕ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿ 21 ದಿನ ಭೂಪ್ರದಕ್ಷಿಣೆಯನ್ನು ಮಾಡಿದರೆ ಇದರ ಪಾಪ ಪರಿಹಾರವಾಗುವುದೆಂದು ಅವರು ಹೇಳುತ್ತಿದ್ದರು. ನೀನು ಹಾಗೆಯೇ ಮಾಡುವೆಯಾ ಅಣ್ಣ? ಯಾಕಾಗದು ಕೃಷ್ಣ? ಅದು ಹೇಗೆ ಸಾಧ್ಯವಲ್ಲಣ್ಣ? ಈಗ ತಾನೇ ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಚವನ್ನು ಇಟ್ಟಿರುವೆಯಲ್ಲ, ಅದು ನಿನ್ನಿಂದ ಸಾಧ್ಯವೇ? ಯಾಕಾಗದು ಕೃಷ್ಣ? ಪಾಂಡವರಿಂದ ಕೌರವರೇ ಸಾಯಲಿ, ಕೌರವರಿಂದ ಪಾಂಡವರೇ ಸಾಯಲಿ, ನನಗೆ ನನ್ನ ಶಾಪ ಮುಕ್ತಿಯಾದರೆ ಸಾಕು ಕೃಷ್ಣ. ನಾನಿನ್ನು ಹೊರಡುವೆನು ಕೃಷ್ಣ. ಆಗಬಹುದು ಅಣ್ಣ.
ಆಯುಷ ರಾಶಿಯನ್ನು ಮುಡಿಗಟ್ಟಿಸುವೆ ತಂದೆ. ಏತಕ್ಕೆ ಚಿಂತಿತೆ ಧ್ರುಪದ ಕುಮಾರಿಯೇ? ಏತಕ್ಕೆ ಚಿಂತಿತೆ ಧ್ರುಪದ ಕುಮಾರಿಯೇ? ತೈರಿಸು ತಾಪವನ ತೈರಿಸು ತಾಪವನ ಪಂಚಪಾಂಡವರ ಅರಸಿಯಂತೆ ಪಂಚಪಾಂಡವರ ಅರಸಿಯಂತೆ ಪಂಚಪಾಂಡವರ ಅರಸಿಯಂತೆ ಪಂಚಪಾಂಡವರ ಅರಸಿಯಂತೆ ಮನದೋಣಿ ಬರಿ ತುಕ್ಕಿಬುದು ಕರವೇ ಪಾಂಚಲಿ ಮನದೋಣಿ ಬರಿ ತುಕ್ಕಿಬುದು ಕರವೇ ಶ್ರೀಹರಿ ಆಗೆಯ ನೀರಿ ನಡೆದರೆ ಶ್ರೀಹರಿ ಆಗೆಯ ನೀರಿ ನಡೆದರೆ ಬರ್ಪದು ಯಮಗೆ ಅಪಕೀರ್ತಿಯು ಕೇಳು ಬರ್ಪದು ಯಮಗೆ ಅಪಕೀರ್ತಿಯು ಕೇಳು ಏತಕ್ಕೆ ಚಿಂತಿತೆ ಧ್ರುಪದ ಕುಮಾರಿಯೇ? ತೈರಿಸು ತಾಪವನ ಅಮನಿಯೇ ತೈರಿಸು ತಾಪವನ ಏತಕ್ಕೆ ಚಿಂತಿತೆ ಧ್ರುಪದ ಕುಮಾರಿಯೇ? ದೇವಿ 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 ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವು ಹೀಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹು ಬೇಗ ನಿನ್ನ ಪಂಥವು ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳ ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಅಗ್ರಜ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿಂಡಿಸಿ ನಮ್ಮೆಲ್ಲರನ್ನು ಕೊಲ್ಲಲೆಂದಿಸಿದ ವಂಶಗಳೊಡನೆ ನಮಗೆ ಶಾಂತಿ. ಕಪಟ ದೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ನಮಗನೇಕ ಘೋರ ಕಷ್ಟಗಳನ್ನೇ ಉಂಟು ಮಾಡಿದ ಆ ನಯವಂಚಕರೊಡನೆ ನಮಗೆ ಶಾಂತಿ. ನೆರೆದ ಸಭಾ ಮಧ್ಯದಲ್ಲಿ ಸಹೋದರರ ಪತ್ನಿ ಎಂಬುದನ್ನರಿತು ಪಾಂಚಾಲಿ ಮಾನನ ತೊಳೆಯನ್ನಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಹುಟ್ಟು ಕುರುಡನ ಮಗ ಕುಲ್ಲಿ ಕೌರವ. ಆಗಲೂ ಶಾಂತಿ. ಅರಣ್ಯದಲ್ಲಿ ಅನಾಗರಿಕರಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದವಲ್ಲ, ಆಗಲೂ ಶಾಂತಿ. ಚಚ ಅದನ್ನೆಲ್ಲ ಸ್ಮರಿಸಿ ಬರಲಿಲ್ಲ. ವೈರಿ ಗುರುಕುಲ ಅದಮರನು ಒಲಿಸುವನು ಅಗ್ರಜ. ವೈರಿ ಗುರುಕುಲ ಅದಮರನು ಒಲಿಸುವನು ಸಿರಿಯಂಬೆರಡು ದುರಹಂಕಾರದಿ ಅಗ್ರಜ. ಸಿರಿಯಂಬೆರಡು ದುರಹಂಕಾರದಿ ಧಿಕ್ಕರಿಸುವನು ಸೊಕ್ಕಿನಿಂದೆರಡು ವೈರಿ ಗುರುಕುಲ ಅದಮರನು ಒಲಿಸುವನು. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳ ಒಕ್ಕಸರಲ್ಲವ ಭಕ್ಷಿಸಿ ನಮಗ ನ್ಯಾಯದ ಅಗ್ರಜ. ಒಕ್ಕಸರಲ್ಲವ ಭಕ್ಷಿಸಿ ನಮಗ ನ್ಯಾಯವೆಸಗಿದ ರಕ್ತಸರ ಲೆಕ್ಕಿಸದೆ
ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆ ಕುರು ರಕ್ತಪಾನದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ವಿಚಾರವನ್ನ ದೂತನು ತಿಳಿಸಿರುವನು. ಇನ್ನೇನು ಅರ್ಜುನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚನಾ. ಶಾಂತನಾಗು ಸಹೋದರ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ? ದೇವದೇವ, ನೀವು ನಮ್ಮ ಮೇಲಿಟ್ಟುವ ಪ್ರೀತಿಯು ಎಂತ ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಅಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಮುರಹರಿ ಮೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ, ಶಿರದಲ್ಲಿ ಬಂದು ಬಾಂಧವರ ರಕ್ಷಣೆ, ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸನೆ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ, ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಅಮರವನೊಲ್ಲೆನಯ್ಯ, ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಭೋಗ ಈಶ್ವರ. ಜಲದ ಬಬುಳಿಯಂತೆ ಸಿರಿಭೋಗ ಈಶ್ವರ. ಹಿಮದನ್ವಯ ಆಶಾಶ್ವತ ನರ ಜನ್ಮ, ಹಿಮದನ್ವಯ ಆಶಾಶ್ವತ ನರ ಜನ್ಮ, ಹಿಮದನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ, ದರೆಯ ದುರಾಸೆಗೆ ಕಾಳಕ ಬಯಸಿ ನರ ಹತ್ಯೆಗೆ ನಾನು ಗುರಿಯಾಗುವುದೇ. ಗುರು ಬಾಂಧವರ ಶವಗಳ
ಕಾಣುವೆ ಪರಮಾತ್ಮ. ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾನು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಣುವುದೇ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಅಲ್ಲವೇ ದೇವಾ. ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯನ್ನು ಯಾರಾಳಿದರು ಸರಿ ಪರಮಾತ್ಮ. ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನ್ನುಳ್ಳೆಯ ಕಮಲಾಜ ಜಲದ ಬೊಬ್ಬುಳಿಯಂತೆ ಸಿರಿಬೋಗ ಜಲದ ಬೊಬ್ಬುಳಿಯಂತೆ ಸಿರಿಬೋಗ ನಶ್ವರ ಹಿಮದಂಬಯ ಆಚಾರ್ಯ ಜನರ ಜನ್ಮ ಹಿಮದಂಬಯ ಆಚಾರ್ಯ ಜನರ ಜನ್ಮ ಹಿಮದಂಬಯ ಆಚಾರ್ಯ ಜನರ ಜನ್ಮ ಸಮರವನ್ನುಳ್ಳೆಯ ಸಮರವನ್ನುಳ್ಳೆಯ ಯದುಪತಿ ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥಗಳು ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆಯಿದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ. ಕೃಷ್ಣ, ನಮ್ಮಗಳ ವಿಮತ. ಹೇಳಿಗಳ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಹಣಗಳನ್ನು ಕಡೆ ರಣದಾಹ ಮುಡಿಸಿಕೊಳ್ಳಬೇಕು. ಶೂನ್ಯತೆಯ ಕುಲ ಹೇಳಿಗಳು ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಹಣಗಳನ್ನು ಕಡೆ ರಣದಾಹ ಮುಡಿಸಿಕೊಳ್ಳಬೇಕು. ರಣದಾಹ ಮುಡಿಸಿಕೊಳ್ಳಬೇಕು. ಹೌದು ಪರಮಾತ್ಮ. ಪಾಂಡವರ ರಸೆಯ ದುರುಹನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಕೈಲಿ. ಹೌದು ಅಗ್ರಜ. ಪಾಂಡವರ ರಸೆಯ ತುರುಹನು ಮುಟ್ಟಿ ಕಂಡ ಕೌರವರ ಗುಂಡಿಗೆ ಕೈಲಿ. ಕಂಡ ಎಲುಬುಗಳ ಕೊಂಡರಿಸಿ ಕಣಚಂಡಿ ಗೌತಣವ ಮಾಡಿಸುವೆ. ನಿಜ ಪರಮಾತ್ಮ. ಕಂಡ ಎಲುಬುಗಳ ಕೊಂಡರಿಸಿ ಕಣಚಂಡಿ ಗೌತಣವ ಮಾಡಿಸುವೆ. ಶೂನ್ಯತೆಯ ಕುಲ ಹೇಳಿ ತಳ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಹೆಣಗಳನ್ನು ಕೆಳೆ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಈ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚ, ಕೊಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಏನೋ ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಅಭಿಪ್ರಾಯವನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ನಮ್ಮ ಈ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ,
ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಮೂಕ ಕಿನ್ನಳಾಗಿ ನಿಂತೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವನ್ನು ಹೇಗೆ ಹೇಳಲಿ ಪರಮಾತ್ಮ? ಜನಾರ್ದನ
ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಬಂಡಕನನ್ನು ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸಾಟ ಹಿಡಿದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ಧನಂಜಯ, ಈ ದಶನಾಮ ಧ್ಯೇಯ ನಿಮಗೇಕೆ ಬೇಕು? ಪಾಂಚಾಲಿ, ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಪಾಂಚಾಲಿ, ಈ ಕೈಗೆ ಭಯವನ್ನು ತಂದುಕೊಳ್ಳಿ. ದೇವಿ, ಅಣ್ಣ ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ನೃತ್ಯ ಸ್ವರೂಪಿಗಳು ಅಣ್ಣ. ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೆಂದರೆ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ನಾ ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಗಿದೆ. ಸಹಜರ ಇವರ ಅಭಿಪ್ರಾಯವೇ ಒಂದು, ಸಹೋದರಿ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಕೃಷ್ಣ, ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಉಳಿದ ನಾಲ್ವರು ಅವರ ಪತಿಗಳಲ್ಲವೇನು? ಅದನ್ನು ಅವರೇ ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಎಂಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯಂ ಕಟ್ಟಿಸುವೆ ಮೆನುತ ಗಲಗದಾ ದಂಡದಿ ದುರ್ಯೋಧನನ ತೊಡೆಯಂ ಹುಡಿಗುತ್ತುವೆ ನೆನುತಂ. ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಕೃಷ್ಣ ಅವ ಮರೆತೆಯೋ ಮರೆತು ನಿದ್ರೆ
ಕಪ್ಪಿದ ಕುರು ರಾಕ್ಷಸರ ಗರ್ಭವತಿ ಮಂದಮತಿಯ ಕೌರವರ ತಂದೆ ನಮಗೆ ತಂದೆ ತಂದೆ ಪಾಂಡು ಜನಕನ ವಂದಿಸಿ ಬೇಡುವೆ ನಿಮಗೆ ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡುವೆ ನಿಮಗೆ ಮಂದಮತಿಯ ಕೌರವರಳು ತಂದೆ ನಮಗೆ ತಂದೆ ನಮಗೆ ತಂದೆ ತಂದೆ ನಮಗೆ ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹಗೆಯ ಹೆಂಡಿನ ಕಣ್ಗಳಲ್ಲಿ ಶತಸಹಸ್ರ ಕೋಟಿ ಕಂಬನಿಯನ್ನೇ ಆ ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮೂಹವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಳಗ ಹೊಳಿಗುಚ್ಚಿ ಪಾದಗೆ ದುರ್ಯೋಧನ ತೊಳೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಡುಬಿಡಿಯ ಹೊಳೆದಿರು ಹೃದಯ ನರಕಮರ್ದನ ಹೇಳನ್ನ ವಿಮತ ಮೋಡ ಗುಳಿಗೆ ಗುಳಿಗೆ ಬೆದರಲಿ ಈ ಭೂಮಿ ನಡುಗಿ ನಡುಗಿ ನಿಂತಿದೆ. ಉಕ್ಕಿ ರಭಸದಲ್ಲಿ ಸಪ್ತ ಸಾದರು ಕೆರೆಯಲಿ ಮೋಡ ಗುಳಿಗೆ ಗುಳಿಗೆ ಬೆದರಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ. ಉಕ್ಕಿ ರಭಸದಲ್ಲಿ ಸಪ್ತ ಸಾದರು ಕರೆಯಲಿ ಗುರುವರ ತಿರವ ಕಡೆಯಲ ಬಿಡನ ಅಗ್ರಜ ಗುರುವರ ತಿರವ ಕಡೆಯಲ ಬಿಡನ ಕರದಿ ಗಂಟದಲ್ಲಿ ಮೊಳಗಿದ ವಿಜಯವ ಕರದಿ ಗಂಟದಲ್ಲಿ ಮೊಳಗಿದ ವಿಜಯವ ಗುರುಕುಲವ ಕಡಿದಿಡುವೆ ಆಚಾರಿ ಗುರುಕುಲವ ಕಡಿದಿಡುವೆ ದುರುಳ ಕೌರವನ ಪರಿ ಪರಿವಿರದಲ್ಲಿ ದುರುಳ ಕೌರವನ ಪರಿ ಪರಿವಿರದಲ್ಲಿ ಕೋಡ ಗುರುಗಿ ಗುರುಗಿ ಬೆಳವಲಿ ಈ ಭೂಮಿ ನಡುಗಿ ನಡುಗಿ ತಿರಿಯಲಿ. ಉಕ್ಕಿ ರಭಸದಲ್ಲಿ ಸಪ್ತ ಸಾಗರು ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಭೀಮಸೇನ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಸಂಡರೊಡನೆ ಸಂಧಿಯೇ ಜನಾರ್ದನ. ನಾನೊಂದು ದೈವ ಸಮ್ಮತ ನನಗಳು ತೋರುವೆ, ನಾನೊಂದು ದೈವ ಸಮ್ಮತ ಜನಾರ್ದನ. ನಾನೊಂದು ದೈವ ಸಮ್ಮತ ನನಗಳು ತೋರುವೆ, ನಾನೊಂದು ದೈವ ಸಮ್ಮತ. ಹರದಿಂ ದೊರೆತ ಈ ಸರದಿ ಕುರುಕುಲವನ್ನು ಒದಗಿಸುವೆ, ಹರದಿಂ ದೊರೆತ ಈ ಸರದಿ ಕುರುಕುಲವನ್ನು ಒದಗಿಸುವೆ. ನಾನೊಂದು ದೈವ ಸಮ್ಮತ ರಣಗಳು ತೋರುವೆ, ನಾನೊಂದು ದೈವ ಸಮ್ಮತ. ಅವಯೇರನ ಗೈದ ಕುಲನಲೆ ಇಲ್ಲದ ಅಲಿಯುವ ಕಣ್ಣನ ಕೊಲ್ವೆನೆಂದು ಪಾಂಡವ ಕುಲ ಸೈನ್ಯ. ಅವಯೇರನ ಗೈದ ಕುಲನಲೆ ಇಲ್ಲದ ಅಲಿಯುವ ಕಣ್ಣನ ಕೊಲ್ವೆನೆಂದು ನಾನೊಂದು ದೈವ ಸಮ್ಮತ ಗಣಗಳು ತೋರುವೆ, ನಾನೊಂದು ದೈವ ಸಮ್ಮತ. ವಾಸುದೇವ ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವತಿ ಇರಿಸದಾದೆವು. ಪರಾಕ್ರಮರೈವರು ನಾವು ನಾರಿಯ ಪಂಥವತಿ ಇರಿಸದಾದು. ಬಾರಿಯರಿಯ ನನ್ನಣ್ಣನ ಮಾತಿಗೆ ಬಾರಿಯರಿಯ ನನ್ನಣ್ಣನ ಮಾತಿಗೆ ಧೀರದಿ ಸೋತು ಶರಣಾಗಿ ನಾನೊಂದು ದೈವ ಸಮ್ಮತ ರಣಗಳು ತೋರುವೆ, ನಾನೊಂದು ದೈವ ಸಮ್ಮತ. ಹರದಿಂ ದೊರೆತ ಈ ಸರದಿ ಕುರುಕುಲವನ್ನು ಒದಗಿಸು, ಹರದಿಂ ದೊರೆತ ಈ ಸರದಿ ಕುರುಕುಲವನ್ನು ಒದಗಿಸುವೆ, ನಾನೊಂದು ದೈವ ಸಮ್ಮತ ರಣಗಳು ತೋರುವೆ, ನಾನೊಂದು ದೈವ ಸಮ್ಮತ. ವಾಸುದೇವ, ಮುಖ್ಯವಾಗಿ ಪಾಂಡವ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ಭ್ರಾತೃವೆಂಬ ಮಮಕಾರದಿಂದ
ನಿನ್ನ ಸಹೋದರರು ಬಹಿರಂಗದಲ್ಲಿ ಸದ್ದಿಗೆ ಒಪ್ಪಿಕೊಂಡರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯುತ್ತಿದೆ. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ತವಕಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಕೇಶವ ನಿಮ್ಮ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗವಿರುವುದು. ಪರಮಾತ್ಮ, ಧರ್ಮನಂದನ, ಕೇಶವ ನಿಮ್ಮ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗವಿರುವುದು. ಅನುದಿನ ನಿಮ್ಮನ್ನೇ ಸ್ಮರಿಸುವ ನಮ್ಮನು, ಅನುದಿನ ನಿಮ್ಮನ್ನೇ ಸ್ಮರಿಸುವ ನಮ್ಮನು. ಈ ಪರಿಶೋಧನೆ ಕೈಯುವುದೇ ಈ ಪರಿಶೋಧನೆ ಕೈಯುವುದೇ ಕರುಣಾಳು ಕೃಪೆ ತೋರಿ ಕರುಣಾಳು ಕೃಪೆ ತೋರಿ ಆದರಿಸಿ ಕೊರೆಯೇ ದೀನರ ದೊರೆಯೇ, ಆದರಿಸಿ ಕೊರೆಯೇ ದೀನರ ದೊರೆಯೇ. ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಬಳಲಿಗ ನಮ್ಮನು. ವನವಾಸದೊಳು ಬಳಲಿಗ ನಮ್ಮನು ಕರಡಿಸಿದರು ಕೌರವರು. ಕರಡಿಸಿದರು ಕೌರವರು. ಅನುಜರೋಳು ಅನ್ಯಾಯ ಸರಿಯೇದ ಅನುಜರೋಳು ಈ ನ್ಯಾಯ ಸರಿಯೇದ ಆದರಿಸಿ ಕೊರೆಯೇ ದೀನರ ದೊರೆಯೇ, ಆದರಿಸಿ ಕೊರೆಯೇ ದೀನರ ದೊರೆಯೇ. ಕೃಷ್ಣ ಶ್ರೀಹರಿ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡಬೇಕೊಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾಗಿ ಆದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಕ್ಪದ ನರೇಂದ್ರ ನಂದಿರಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಾನಕ್ಕಾಗಿಯೇ ನಾಳಿನ ಕುರುಸಭೆ. ಪರಮಾತ್ಮ, ಅಣ್ಣ, ತಂಗಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನು ಪರಮಾತ್ಮ. ಏಕಿ ವೇದನೆ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ಏಕಿ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗೊಂದು ಮುಡಿ ಹಿಡಿದರೆ ತಂದು
ತಾಯನ್ನ ಕರೆಯಲ ಕ್ಷಣ ಬಂದು ಮೊರೆಯಿಡು ತಾಯನ್ನ ಕರೆಯಲ ಕ್ಷಣ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು ಸೋದರಿ ಚಿಂತಿಸದಿರು ನಾನು ಚಿಂತಿಸದಿರು ನಾನು ಸೋದರಿ ಸೋದರಿ ಸಹೋದರಿ ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನೀನು ಚಿಂತಿಸದಿರು ಸಹೋದರಿ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ. ಆಗಲಿ ಪರಮಾತ್ಮ.